ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ನಾವು ಶಿವೋಹಮ್ ಅಂತ ಟೆಂಪಲ್ಗೆ ಹೋಗ್ತಿದ್ದೀವಿ. ನಮ್ಮ ಕ್ಲಾಸ್ ಅವರೆಲ್ಲ ಸೇರಿಕೊಂಡು 11 ಜನ ಹೋಗ್ತಿದ್ದೀವಿ. ನಾನೇ ಆರ್ಗನೈಸ್ ಮಾಡಿದ್ದೆ. ಇವರೇ ಆರ್ಗನೈಸರು. ಹಾರ್ಟ್ ಪೇಷಂಟ್ಸ್ ಯಾರಾದ್ರೂ ಇದ್ರೆ ಪ್ಲೀಸ್ ಬರೋಕ್ಕೆ ಹೋಗ್ಬೇಡಿ. ಅದು ಒಬ್ಬೊಬ್ಬರಂತೂ ದಯವಿಟ್ಟು ಬರೋಕ್ಕೆ ಹೋಗ್ಬೇಡಿ ಇಲ್ಲಿಗೆ. ಹಂಗಂತ ಅಲ್ಲ ಹೇಳೋದು, ಸ್ವಲ್ಪ ಜಾಸ್ತಿ ಜನ ಇದ್ರೆ ಜೊತೆಲಿ ಬನ್ನಿ, ಒಬ್ಬೊಬ್ಬರೇ ಬರಬೇಡಿ. ಆದರೆ ದೇವಸ್ಥಾನ ನಿಜ ಚೆನ್ನಾಗಿದೆ. ಸೊ ಇಲ್ಲಿ ಈ ಥರ ರುದ್ರಾಕ್ಷಿ ಕೊಡ್ತಾರೆ, ಅದನ್ನ ಈ ಥರ ಪೂಜೆ ಮಾಡೋದು. ಇಲ್ಲೆಲ್ಲ ಇದೆ ನೋಡಿ, ಇಲ್ಲೆಲ್ಲ ಓಂ ನಮಃ ಶಿವಾಯ ಅಂತ ಹೇಳ್ಕೊಂಡು ಪೂಜೆ ಮಾಡಬೇಕು. ಹಂಗೆ ಮುಂದೆ ಬರ್ತಾ ಇಲ್ಲಿ ದೊಡ್ಡದು ಸುಂದರವಾಗಿರೋ ಗಣೇಶ ಸಿಗ್ತಲ್ವಾ, ಸೊ ಗಣೇಶನ ನಮಸ್ಕಾರ ಮಾಡಿಕೊಂಡು ಮುಂದೆ ಹೋಗೋಣ. ಇವಾಗ ಆಕ್ಚುಯಲ್ ಆಗಿ ಚೆನ್ನಾಗಿರೋದಂದ್ರೆ ಈಶ್ವರನ್ ನೋಡಿ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ನಮ್ಗೆಲ್ಲ ಹೋಗಿದ್ದಕ್ಕೂ ವರ್ತ್ ಅಂತ ಅನ್ನಿಸ್ತು. ನಿಜವಾಗ್ಲೂ ಚೆನ್ನಾಗಿದೆ, ನೀವೆಲ್ಲರೂ ವಿಸಿಟ್. ಇವಾಗ ಮುಂದೆ ಬರ್ತಾ ನಮ್ಗೆ ಜ್ಯೋತಿರ್ಲಿಂಗ ಅಂತ ತೋರಿಸಿದ್ರು. ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಒಂಥರ ಗುಹೆ ಒಳಗಡೆ ಹೋಗಿ ಲಿಂಗ, ಪ್ರತಿಯೊಂದು ಲಿಂಗನೂ ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಬಂದಿರೋಷ್ಟು ಖುಷಿ ಆಯ್ತು. ಕೊಟ್ಟಿದ್ರು, ಅದನ್ನ ಹಚ್ಬಿಟ್ಟು ಅಲ್ಲಿ ನೀರಲ್ಲಿಟ್ಟರೆ ಅದು ತೇಲುತ್ತೆ. ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಹಂಗೆ ಕೆಂಪೋರ್ಟ್ ಮಾಲಿಗೆ ಬಂದ್ವಿ. ಮಾಲಲ್ಲಿ ಏನಾಗಿ ತಿನ್ನೋದು ಬರ್ಗರ್, ಪಿಜ್ಜಾ ಅಂತೂ ಯಾವತ್ತೂ ಯಾರೂ ಮಿಸ್ ಮಾಡಲ್ಲ. ದೊಡ್ಡ ಸ್ಕ್ಯಾಮ್ ತೋರಿಸ್ ನಮ್ಮ ಮೆಕ್ಡೊನಾಲ್ಡ್ಸ್ ಅವ್ರು ಮಾಡ್ತಿರೋದು. ಇದು ನಮಗೆ ಕೋಕ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಕೋಕ್ ಅಂತ ಇಲ್ಲಿದೆ ಐಸ್ ಕ್ಯೂಬ್ಸ್ ನೋಡಿ. ಇವಾಗ ನಾನು ಸುರಿತೀನಿ, ಇಡೀ ಫ್ರಿಜ್ಜಲ್ಲಿ ಐಸ್ ಕ್ಯೂಬ್ ಎಲ್ಲ ಇದೆ ನೋಡಿ. ಇದು ಕೋಕ್ ಅಂತ ಇಷ್ಟು ಫಿಲ್ ಮಾಡಿ ಮೇಲೆ ಹಿಂಗೆ ಸೀಸನಿಂಗ್ ಮಾಡ್ತಾರೆ. ಕೋಕ್ನ ಮಾಡ್ತಾರೆ, ಈಗ ನಮಗೆ ಸ್ಟ್ರಾಯ್ ತಿಂದು ಕೊಡ್ತಾರೆ. ತುಂಬ ಆರೋಗ್ಯಕರವಾದ ಕೋಕ್ ಜನರಿಗೆ. Okay, bye everyone. See you in the next vlog. ಇನ್ನೊಂದು ಕ್ಲಿಪ್ ಮಿಸ್ ಆಗಿತ್ತು, ನೋಡ್ಕೊಳ್ಳಿ.